पहले दोहे में हमने देखा कि जैसे बिहारी जी ने कम से कम शब्द का प्रयोग करके श्री कृष्ण के रूप सौंदर्य का वर्णन किया था। अब देखेंगे दूसरे दोहे में ಬಿಹಾರಿ ಜಿ क्या कहना चाहते हैं ಅಂದ್ರೆ ಫಸ್ಟ್ ದೋಹೆಯಲ್ಲಿ ನೋಡಿದ್ವಿ ಕಡಿಮೆ ಪದಗಳಿಂದ ಎಷ್ಟು ಅರ್ಥಪೂರ್ಣವಾದ ವರ್ಣನೆಯನ್ನು ಮಾಡಿದ್ರು. ಈಗ ಸೆಕೆಂಡ್ ದೋಹೆ ಏನು ಹೇಳುತ್ತೆ ನೋಡೋಣ. ಸೆಕೆಂಡ್ ದೋಹ कहलाने एकत बसत आही मयूर मृग बाग जगतु तपोबन सौ कियो धीरग दाग निदाग. ಇಲ್ಲೇನಪ್ಪ ಇದೆ कहलाने एकत बसत आही मयूर मृग बाग ಜಗತ್ತು ತಪೋಬನ್ ಸೌಖ್ಯೋ ಧೀರಗ್ ಧಾಗ್ ನಿದಾಗ್. ಇದರಲ್ಲಿ ಫಸ್ಟ್ ಪದಗಳ ಅರ್ಥವನ್ನ ತಿಳ್ಕೊಳ್ಳೋಣ. ಸೊ ಏನಪ್ಪಾ ಅಂದ್ರೆ ಇದರಲ್ಲಿ ಫಸ್ಟ್ कहलाने एकत बसत आही. आही का मतलब होता है सांप. आही ಅಂದ್ರೆ ಸರ್ಪ ಹಾವು. मयूर मयूर होता है मोर ಅಂದ್ರೆ ನವಿಲು. मृग मृग ಅಂದ್ರೆ ಬಂದು हिरण हिरण मीन्स जिंके. बाघ बाघ का मतलब होता है ಹುಲಿ. ಹುಲಿ ಅಂದ್ರೆ ಶೇರ್. ಬಾಘ್ ಏನಿದೆ ಅದು. ಸೊ ಇಲ್ಲಿ 4 ಪ್ರಾಣಿಗಳನ್ನ ಕೊಟ್ಟಿದ್ದಾರೆ. ಆಹಿ ಮೀನ್ಸ್ ಹಾವು, ಮಯೂರ್ ಮೀನ್ಸ್ ನವಿಲು, ಮೃಗ್ ಮೀನ್ಸ್ ಜಿಂಕೆ, ಬಾಘ್ ಮೀನ್ಸ್ ಹುಲಿ. ಸೊ ಇಷ್ಟಾದ್ಮೇಲೆ ಏಕತ್. ಏಕತ್ ಮೀನ್ಸ್ ಇಕಟ್ಟೆ ಅಂದ್ರೆ ಏಕತ್ ಅಂದ್ರೆ ಇಕಟ್ಟೆ. ಇಕಟ್ಟೆ ಮೀನ್ಸ್ ಒಕ್ಕಟ್ಟಾಗಿ ಒಟ್ಟಾಗಿ ಒಟ್ಟಾಗಿ ಅನ್ನೋದನ್ನ ಇದು ಏಕತ್ ಅಂತ ರೆಪ್ರೆಸೆಂಟ್ ಮಾಡ್ತಿದೆ. ಅದಾದ್ಮೇಲೆ ಬಸತ್. बसत का मतलब होता है रहना रहते हैं ಅಂದ್ರೆ ಒಟ್ಟಾಗಿ ಇದಾವೆ ಅಂದ್ರೆ ಒಟ್ಟಾಗಿ ಇರುವುದನ್ನ ಬಸತ್ ಅಂತ ಕರಿತೀವಿ. ನೆಕ್ಸ್ಟ್ तपोवन. तपोवन मीन्स तपोवन. तपोवन एक ऐसा वन जहां पर तपस्वी रहते हैं ಅಂದ್ರೆ ತಪಸ್ವಿಗಳು ಎಲ್ಲಿರ್ತಾರೆ ಅಲ್ಲಿ ಯಾವುದೇ ದ್ವೇಷ ಕ್ರೋಧ ಬೇರೆ ಅಂದ್ರೆ ಕ್ರೋಧ ಭಾವಗಳು ದೇಶ ಅಸೂಯೆಗಳು ಇರೋದಿಲ್ಲ. ಆ ಥರದ್ದು ಒಬ್ಬರಿಗೂ ಮನಸ್ತಾಪಗಳೇ ಇರೋದಿಲ್ಲ. ಎಲ್ಲರೂ ಅಲ್ಲಿ ತಪಸ್ಸಿನಲ್ಲಿರ್ತಾರೆ. ಆ ಥರದ ವನವನ್ನ ಆ ಥರದ ಜಾಗವನ್ನ ತಪೋವನ ಅಂತ ಅಂತೀವಿ. ಸೊ तपोवन ऐसा वन जहां पर तपस्वी रहते हैं. तपोवन सो कियो धीरग दाग. धीरग दाग का मतलब भयंकर गर्मी. धीरग दाग ಅಂದ್ರೆ ಭಯಂಕರ ಏನು ಉಷ್ಣತೆ. भयंकर उष्णते. धीरग दाग. निदाग निदाग का मतलब होता है ಗ್ರೀಷ್ಮ ಋತು. ನಿದಾಗ್ ಅಂದ್ರೆ ಗ್ರೀಷ್ಮ ಋತು. ಸೊ ಈ ದೋಹೆಯಲ್ಲಿ ಕವಿ ಏನಪ್ಪ ಹೇಳ್ತಿದ್ದಾರೆ ಅಂದ್ರೆ ಗ್ರೀಷ್ಮ ಋತುವಿನ ವರ್ಣನೆಯನ್ನ ಮಾಡ್ತಿದ್ದಾರೆ. ಸೊ ಗ್ರೀಷ್ಮ ಋತುವಲ್ಲಿ ಆ ಹಬೆ ಹೆಚ್ಚಾದ ಉಷ್ಣತೆ ಈ ಜೀವ ಜಂತುಗಳ ಮೇಲೆ ಏನ್ ಪ್ರಭಾವ ಬೀಳುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದ್ರಲ್ಲಿ ಏನಪ್ಪ ಅಂತಿದ್ದಾರೆ ಅಂದ್ರೆ धीरग दाग निदाग. ग्रीष्म ऋतु में धीरग दाग भयंकर जो गर्मी है इससे सारा जगतु तपोवन. सारा जगत तपोवन बन गया है. तपोवन मीन्स ಅಂದ್ರೆ ಮನಸ್ತಾಪಗಳಿಲ್ದಿರ ಬದುಕೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಎಲ್ಲರೂ ಒಟ್ಟಾಗಿದ್ದಾರೆ. ಜೈಸೆ ಕಿ ಯಾವ ತರ ಇದ್ದಾರೆ ಅಂದ್ರೆ ಆಹಿ ಮಯೂರ್. ಆಹಿ और मयूर एक साथ है इकट्ठे हैं ಅಂದ್ರೆ ಏನು ಹಾವು ಮತ್ತೆ ನವಿಲು ಕೂಡ ಒಟ್ಟಾಗಿದ್ದಾವೆ. ಜೊತೆಗೆ ಮೃಗ್ ಬಾಘ್ ಜಿಂಕೆ ಹುಲಿ ಕೂಡ ಜೊತೆಯಾಗಿ ಕೂತಿದ್ದಾವೆ. ಸೊ ಇಲ್ಲೇನಪ್ಪ ಗ್ರೀಷ್ಮ ಋತುವಿನ ಈ ಅತಿಯಾದ ಏನು ಹೀಟಿಂದ ಉಷ್ಣತೆಯಿಂದ ಏನಪ್ಪ ಆಗಿದೆ ಅಂದ್ರೆ ಜಗತ್ತೆಲ್ಲಾನು ತಪೋವನ ಆಗಿದೆ. ಯಾವ ತರ ಆಗಿದೆ ಅಂದ್ರೆ ಕಾಡಲ್ಲಿ ಹಾವು ಮತ್ತೆ ನವಿಲು ಒಟ್ಟಾಗಿದ್ದಾವೆ. ಜೊತೆಗೆ ಜಿಂಕೆ ಮತ್ತೆ ಹುಲಿ ಸಿಂಹಗಳು ಕೂಡ ಒಟ್ಟಾಗಿದ್ದಾವೆ ಅಂತ ಇದರಲ್ಲಿ ಅವರು ಹೇಳಕ್ಕೆ ಹೊರಟಿದ್ದಾರೆ. ಸೊ कहलाने एकत बसत आही मयूर मृग भाग जगतु तपोवन सौ कियो धीरग धाग निधाग. सो इसमें इस दोहे में बिहारी जी कहना चाहते हैं कि ग्रीष्म ऋतु के भयंकर तापमान से भयंकर गर्मी से सारा जग तपोवन बन गया है. जिस तरह एकत बसत सांप और मयूर सांप मोर और मृग भाग मृग का मतलब होता है हिरण. हिरण और बाघ भी एक साथ रहने लगे हैं. सो इसका हम प्रसंग के साथ व्याख्या कैसे करेंगे. सो प्रसंग के साथ ಇಲ್ಲಿ ಬರ್ದೀನಿ 3 ಲೈನ್ಸ್ ಆಸ್ ಇಟ್ ಈಸ್. ಆ 3 ಲೈನ್ಸ್ ಅಲ್ಲಿ ಏನಪ್ಪಾ ಇದ್ರೆ प्रस्तुत दोहा हमारे हिंदी पाठ्य पुस्तक स्पर्श भाग 2 से लिया गया है. फर्स्ट लाइन इसके कवि बिहारी जी हैं. सेकेंड लाइन और
प्रस्तुत इस दोहे को बिहारी जी के रचना बिहारी सत्संग से लिया गया है। ಈ 3 ಲೈನ್ಸ್ ಆಸ್ ಇಟ್ ಈಸ್ ಇರುತ್ತೆ. ಅದಾದ್ಮೇಲೆ ಈ ದೋಹೆಯಲ್ಲಿ ಮೇನ್ वर्ड ಏನಿದೆ ಅಂದ್ರೆ ಮೇನ್ ಬೇಸ್ ಏನಿದೆ ಅದನ್ನ ಬರಿಬೇಕು. ಸೊ इसमें कवि ग्रीष्म ऋतु का वर्णन कर रहे हैं. फर्स्ट दोहेದಲ್ಲಿ ಅವರು ಕೃಷ್ಣನ ವರ್ಣನೆ ಮಾಡ್ತಿದ್ರು, ಇದರಲ್ಲಿ ग्रीष्म ऋतु का वर्णन कर रहे हैं. सो व्याख्या. सो वर्णन कैसे कर रहे हैं? इस दोहे में कवि कहते हैं कि भीषण गर्मी से बेहाल जानवर एक ही स्थान पर बैठे हैं. ಅಂದ್ರೆ ಗ್ರೀಷ್ಮ ಋತುವಿನಿಂದ ತುಂಬಾನೇ ಸಾಕಾಗಿರುವಂತ ಪ್ರಾಣಿಗಳು ಒಟ್ಟಾಗಿ ಒಂದೇ ಜಾಗದಲ್ಲಿ ಕೂತಿದ್ದಾವೆ. मोर और सांप एक साथ बैठे हैं ಅಂದ್ರೆ ಹಾವು ಮತ್ತೆ ನವಿಲು ಒಟ್ಟಾಗಿ ಕೂತಿದ್ದಾವೆ. हिरण और शेर यानी बाघ एक साथ बैठे हैं. कवि कहते हैं कि गर्मी के कारण जंगल तपोवन की तरह हो गया है. ಅಂದ್ರೆ ಈ ಗರ್ಮಿಯಿಂದ ಈ ಉಷ್ಣತೆಯಿಂದ ಎಂಟೈರ್ ಕಾಡೇನಾಗಿದೆ ತಪೋವನ ಆಗೋಗಿದೆ. ಅಲ್ಲಿ ದ್ವೇಷ ಭಾವನೆ ಇಲ್ಲ. ಅಂದ್ರೆ ಇವಾಗ ಹಾವು ಮತ್ತೆ ನವಿಲು ಎರಡಕ್ಕೂ ಭಯ, ಒಬ್ಬರಂದ್ರೆ ಒಬ್ರು, ಅಂದ್ರೆ ನವಿಲಿಗೆ ಹಾವು ಅಂದ್ರೆ ಭಯ, ಕಚ್ಚುತ್ತೆ. ಇನ್ನೊಂದು ಜಿಂಕೆ ಮತ್ತೆ ಹುಲಿ, ಅದು ಜಿಂಕೆ ಕೂಡ ಅದನ್ನು ನೋಡಿ ಓಡ್ತಿಲ್ಲ, ಹುಲಿ ಕೂಡ ಓಡಿಸ್ಕೊಂಡು ಹೋಗ್ತಿಲ್ಲ, ಅಲ್ಲಿ ಕೂಡ ದ್ವೇಷ ಅನ್ನೋದು ಇಲ್ಲ. ಸೊ ಯಾಕಂದ್ರೆ ಆ ಉಷ್ಣತೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ನೀರು. ಸೊ ನೀರಿರೋ ಕಡೆ ನಾವು ಜಂಗಲ್ ಬುಕ್ ಅಲ್ಲಿ ಈ ಕಾನ್ಸೆಪ್ಟ್ ಅನ್ನು ನೋಡ್ಬೋದು, ನೋಡಿ. ಸೊ ಈ ತರ ಇಲ್ಲಿ ತಪೋವನವಾಗಿದೆ. ಈ ಉಷ್ಣತೆಯಿಂದ ಎಲ್ಲರೂ ದ್ವೇಷವನ್ನ ಮರೆತು ಒಗ್ಗಾಟಿರೋದ್ರಿಂದ ಇದು ಇಡೀ ಕಾಡು ತಪೋವನ ಆಗಿದೆ ಅಂತ ಹೇಳ್ತಿದ್ದಾರೆ. कारण तपोवन की तरह हो गया है. जैसे तपोवन में सारे लोग आपसी द्वेष भुलाकर एक साथ रहते हैं, उसी तरह गर्मी से बेहाल ये जानवर भी आपसी द्वेष को भुलाकर एक साथ बैठे हैं. ಯಾವ ತರ ತಪೋವನದಲ್ಲಿ ಎಲ್ಲರೂ ತಮ್ಮ ಪರಸ್ಪರ ದ್ವೇಷನ ಮರೆತಿರ್ತಾರೋ ಅದೇ ತರ ಇಲ್ಲಿ ಪ್ರಾಣಿಗಳು ಕೂಡ ದ್ವೇಷನ ಮರೆತು ಇದಾವೆ. ಸೊ ಇಲ್ಲಿ ಈ ಗ್ರೀಷ್ಮ ಋತುವಿನ ಪ್ರಭಾವವನ್ನ ಜೀವಜಂತುಗಳ ಮೇಲೆ ಹೇಗಾಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಇಷ್ಟು ಸೆಕೆಂಡ್ ದೋಹೆ ಏನ್ ಹೇಳುತ್ತೆ ಅನ್ನೋದು. ಇದರದ್ದು ಇವಾಗ ಕಾವ್ಯ ಸೌಂದರ್ಯವನ್ನ ನೋಡೋಣ. ಸೊ ಇಸ್ ದೋಹೆ ಕಾ ಕಾವ್ಯ ಸೌಂದರ್ಯ. ಫಸ್ಟ್ ಭಾವಪಕ್ಷ. ಭಾವಪಕ್ಷ ಅಂದ್ರೆ ಭಾವನೆ, ಏನ್ ಭಾವನೆ ವ್ಯಕ್ತವಾಗ್ತಿದೆ ಅದು. ಗ್ರೀಷ್ಮ ಋತು ಕಿ ಭೀಷಣತಾ ಕಾ ವರ್ಣನ್ ಕಿಯಾ ಗಯಾ ಹೈ. ಈ ಗ್ರೀಷ್ಮ ಋತುವಿನ ಭೀಷಣ ಪ್ರಭಾವವನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ಗ್ರೀಷ್ಮ ಋತು ಕಿ ಜೀವ ಜಂತುओं पर पड़ने वाले प्रभाव का प्रभाव दर्शाया गया है. ಅಂದ್ರೆ ಈ ಗ್ರೀಷ್ಮ ಋತು ಜೀವ ಜಂತುಗಳ ಮೇಲೆ ಏನ್ ಪ್ರಭಾವ ಬೀರ್ತಿದೆ ಅನ್ನೋದನ್ನ ಕೂಡ ಇವರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಲಾಪಕ್ಷ. ಕಲಾಪಕ್ಷ ಅಂದ್ರೆ ಇದರಲ್ಲಿ ಇರುವಂತ ನಾವು ಗ್ರಾಮೆಟಿಕ್ ಐಟಮ್ಸ್ ಏನಿದೆ ಅದನ್ನ ತೆಗಿಬೇಕು. ಸೊ ಬ್ರಜ್ ಭಾಷಾ ಕಾ ಪ್ರಯೋಗ ಕಿಯಾ ಗಯಾ ಹೈ. ಆಬ್ವಿಯಸ್ಲಿ ಸೊ ಯಾವ ನಾವು ಕವಿಗಳು ಯಾವ ಭಾಷೆಯಿಂದ ಬರೀತಿದ್ದಾರೆ ಅಂತ ನೋಡ್ಕೊಂಡ್ರೆ ಎಲ್ಲಾ ದೋಹೆಗಳು ಅದೊಂದು ಕಾಮನ್ ಪಾಯಿಂಟ್ ಆಗುತ್ತೆ. ಮಯೂರ್ ಮೃಗ್ ದೀರಘ ದಾಗ್ इसमें ಅನುಪ್ರಾಸ ಅಲಂಕಾರ. ಅಂದ್ರೆ ಮಾಗೆ ಮಾ ದಾಗೆ ದಾ. ಮಯೂರ್ ಮೃಗ್ दीरघ दाग अनुप्रास अलंकार. सो इसलिए दोहा छंद का प्रयोग किया गया है. सो दूसरे दोहे में बिहारी ये कहना चाहते हैं कि ग्रीष्म ऋतु के प्रभाव से सारा जहां सारा जगत तपोवन बन गया है. जैसे और आही मयूर मृग बाघ सांप मोर हिरण और बाघ सब साथ में रहे हैं आपसी द्वेष को भुलाकर. सो ಇದನ್ನ ಇದರಲ್ಲಿ ವ್ಯಕ್ತ ಮಾಡ್ತಿದ್ದಾರೆ. तीसरा दोहा क्या कहता है अगली वीडियो में देखेंगे. थैंक यू.